ನಮಸ್ಕಾರ ಎಲ್ರಿಗೂ, ಶುಭೋದಯ. ಇವತ್ತಿನ ಟಾಪಿಕ್ ಬಂದು ಡಿ ಕೆ ಡಿ ಬಗ್ಗೆ. ನನಗೆ ಡಿ ಕೆ ಡಿ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ, ಆದರೂ ನಿಮ್ಮ ಮುಂದೆ ಒಂದು ಸ್ವಲ್ಪ ನನಗೆ ಗೊತ್ತಿರುವಂಥವು ಹಂಚ್ಕೊತೀನಿ. ದಯವಿಟ್ಟು ಬೇಜಾರು ಹಾಕೋಬೇಡ್ರಿ. ಅಂದರೆ ನಾನು ಫಸ್ಟ್ ಟೈಮ್ ಆಡಿಷನ್ ನಾನು ಮತ್ತು ನನ್ನ ಸ್ಟೂಡೆಂಟ್ಸ್ ಆಡಿಷನ್ ಕೊಡೋಕೆ ಹೋದಾಗ ಅಲ್ಲಿ ಇಂಪಾರ್ಟೆಂಟ್ ಅಲ್ಲಿ ನಮಗೆ ಫಸ್ಟ್ ಕಮೆಂಟ್ಸು ಮತ್ತು ನಮ್ಗೆ ಸಜೆಷನ್ ಬಂದಿದ್ದು ಏನಂದ್ರೆ ಡಾನ್ಸ್ ಮಾಡಬೇಕಾದ್ರೆ ಫುಲ್ ಎನರ್ಜಿ ಲೋ ಎನರ್ಜಿ ಹಾಕ್ರಿ ಮತ್ತು ಸ್ಟೆಪ್ಸ ಹೆವಿಯಾಗಿ ಮಾಡಿರಿ, ಸೊ ಇನ್ನೂ ಸ್ವಲ್ಪ ಬರಲಿ, ಡಾನ್ಸ್ ಮೆಚುರಿಟಿ ಇರಲಿ ಅಂತಂದು ಹೇಳಿದ್ರು. ಅದಾದಮೇಲೆ ನಾವು ಡಾನ್ಸ್ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೊತ ಎನರ್ಜೆಟಿಕ್ ಆಗಿ ಬೆಸ್ಟ್ ಪರ್ಫಾರ್ಮೆನ್ಸ್ ಸೆಕೆಂಡ್ ಟೈಮ್ ಆಡಿಷನಿಗೆ ಇನ್ನೊಂದು ಸಲ ತೊಗೊಂಡೋಗ್ತೀವಿ. ಇನ್ನೊಂದು ಸಲ ಆಡಿಷನ್ ತೊಗೊಂಡೋದಾಗ ಫಸ್ಟ್ ರೌಂಡ್ ಏನೋ ಸೆಲೆಕ್ಟ್ ಆಗಿಬಿಡುತ್ತೆ, ಸೆಕೆಂಡ್ ರೌಂಡ್ ಬೆಂಗಳೂರಿಗೆ ಹೋಗ್ತೀವಿ ಡೈರೆಕ್ಟಾಗಿ. ಸೆಕೆಂಡ್ ಟೈಮ್ ಹೋದಾಗ ಅವಾಗ ಬೆಂಗಳೂರಿಗೆ ಹೋದ ತಕ್ಷಣ ಅಲ್ಲೇ ಆಡಿಷನ್ ಮಾಡಬೇಕಾದ್ರೆ ಅಲ್ಲಿ ಹೇಳ್ತಾರೆ ಡಾನ್ಸು ಓಕೆ, ಡಾನ್ಸ್ ಮೆಚುರಿಟಿ ಇದೆ, ಮ್ಯೂಸಿಕ್ಯಾಲಿಟಿ ಇದೆ, ಆದ್ರೆ ಬರೀ ಡಾನ್ಸ್ ಇದ್ರೆ ಆಗಲ್ಲ, ಆ್ಯಕ್ರೋಬ್ಯಾಟಿಕ್ಸು ಸ್ವಲ್ಪ ಬೇಕಾಗುತ್ತೆ, ಸ್ಟಂಟ್ಸ್ ಸ್ವಲ್ಪ ಫ್ಲಿಪ್ಸ್ ಎಲ್ಲ ಇದ್ರೆ ನಾವು ನೋಡ್ಬೋದು, ಸೆಲೆಕ್ಟ್ ಮಾಡ್ಬೋದು ಅಂತ ಹೇಳ್ತಾರೆ. ಸೆಕೆಂಡ್ ಟೈಮ್ ಹೋದ ತಕ್ಷಣ ಹಿಂಗೆ ಅಂದಿದ್ದಕ್ಕೆ ನಾವು ವಾಪಸ್ ಇನ್ನೊಂದು ಸಲ ಹೋಗ್ಬೇಕಾದ್ರೆ ಆ್ಯಕ್ರೋಬ್ಯಾಟಿಕ್ಸ್ ಆಗಲಿ ಡಾನ್ಸ್ ಎಲ್ಲ ಥರದ್ದು ಸ್ವಲ್ಪ ಅಪ್ಡೇಟ್ ಮಾಡ್ಕೊತ ಹೋಗ್ತೀವಿ. ಅಪ್ಡೇಟ್ ಮಾಡ್ಕೊತ ಹೋದ ತಕ್ಷಣ ಒಂದು ಸ್ವಲ್ಪ ಸ್ಟ್ರಾಂಗ್ ಮಾಡ್ಕೋತೀವಿ. ಬಟ್ ಈ ಸಲ ಹೋದಾಗ ಆಡಿಷನಿಗೆ ರೂಲ್ಸ ಚೇಂಜ್ ಆಗ್ಬಿಟ್ಟಿದೆ. ರೂಲ್ಸ್ ಏನಾಗಿದೆ ಅಂದ್ರೆ ಡಾನ್ಸ್ ಬರೋರ್ಗಿಂತ ನಾನ್ ಡಾನ್ಸರ್ಸಿಗೆ ಸೆಲೆಕ್ಟ್ ಮಾಡಬೇಕು, ನಾನ್ ಡಾನ್ಸರ್ಸ್ ಜೊತೆಗೆ ಡಾನ್ಸ್ ಮಾಡ್ಬೇಕಂತಂದು ಕಾನ್ಸೆಪ್ಟ್ ತೊಗೊಂಡಿದ್ದಾರೆ. ಪ್ರತಿ ವರ್ಷನೇ ಹಿಂಗೆ ಚೇಂಜ್ ಆಗ್ತಾಯಿದೆ. ಸೊ ಮುಂದೆ ಹೆಂಗಿರ್ಬೇಕಂದ್ರೆ ಇನ್ನೊಂದು ಸಲ ಆಡಿಷನ್ ಕೊಡೋಕೆ ಬಂದಾಗ ರೂಲ್ಸ್ನ ಹೆಂಗೆ ಹೇಳ್ಬೇಕಂದ್ರೆ ಫಸ್ಟೇ ಹೇಳಬೇಕು ಯಾವುದ್ರ ಮೇಲೆ ಡಾನ್ಸ್ ಮಾಡ್ತಾರಂತಂದ್ರೆ ನಾನ್ ಡಾನ್ಸರ್ಸಿಗೆ ಇದೊಂದು ಸೀಸನ್ ನಾನ್ ಡಾನ್ಸರ್ಸಿಗೆ ಚಾನ್ಸ್ ಕೊಡ್ಬೇಕಂತಂದು ಏನಾರ ಇತ್ತಂದ್ರೆ ಸೊ ಫಸ್ಟಾಗಿ ಹೇಳಿದ್ರಂದ್ರೆ ಡಾನ್ಸ್ ಬರೋರಿಗೆ ಕೂಡ ನಾವು ಫಸ್ಟಾಗಿ ಕೊಡ್ತೀವಿ. ಏನಂತಂದ್ರೆ ನಿಮಗೆ ಡಾನ್ಸ್ ಬಂದರೆ ಎಷ್ಟು ದಿನ ಡಾನ್ಸ್ ಮಾಡೋ ಅಂತಂದು ಕೇಳಿದ್ರೆ ಫಸ್ಟ್ ನಾವೇ ಹೇಳಿ ಕಳಿಸ್ತೀವಿ ಕೊರಿಯೋಗ್ರಾಫರ್ಸ್ ಎಲ್ಲಾರು. ನಾನು ಈಗ ಬಂದು 1-2 ತಿಂಗಳಾಯ್ತು, ಡಾನ್ಸ್ ಬರೋಂಗಿಲ್ಲ ರೀ, ನಾನು ಇನ್ನೂ ಕಲಿತಾ ಇದ್ದೀನಿ, ಕಲಿಬೇಕನ್ನೋ ಆಸೆ ಭಾಳ ಐತಿ, ನಮ್ಮ ಮನೆ ಒಳಗೆ ಪ್ರಾಬ್ಲಮ್ ಭಾಳ ಅದಾವು, ಫಿನಾನ್ಷಿಯಲಿ ಇಶ್ಯೂಸ್ ಎಲ್ಲ ಭಾಳ ಅದಾವು ಅಂತ ನಾವೇ ಹೇಳಿ ಕಳಿಸ್ತೀವಿ ಮಕ್ಕಳಿಗೆ. ದಯವಿಟ್ಟು ಜಿ ಕನ್ನಡದವ್ರು ಫಸ್ಟ್ ಐಡಿಯಾ ಕೊಡಿ ಹೆಂಗೆ ಮಾಡ್ತೀರಂತಂದು, ಎಂಥವ್ರನ್ನ ಸೆಲೆಕ್ಟ್ ಮಾಡ್ತೀರಂತಂದು. ನಿಮ್ಮಂಥವ್ರಲಿಂದ್ರೆ ಎಷ್ಟು ಜನ ಡಾನ್ಸರ್ಸ್ಗಳು ಕೆರಿಯರ್ ಹಾಳಾಗ್ತಾಯಿದೆ. ಜಿ ಕನ್ನಡ ಒಳ್ಳೆ ಪ್ಲಾಟ್ಫಾರ್ಮ್ ಎಲ್ಲರಿಗೂ, ಆ್ಯಕ್ಚುಲಿ ಎಷ್ಟೋ ಜನಕ್ಕೆ ಲೈಫ್ ಕೊಟ್ಟಿದೆ. ಬಟ್ ಯಾಕೆ ಸೀಸನ್ ಹೀಗೆಲ್ಲ ಮಾಡೋ ಅಂತೀರಿ? ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಸ್ಟ್ರಗಲ್ ಮಾಡ್ತಾ ಇರೋರು, ಎಲ್ಲರಿಗಿಂತ ಚೆನ್ನಾಗಿ ಮಾಡೋರು, ದೊಡ್ಡ ದೊಡ್ಡ ಟ್ಯಾಲೆಂಟ್ ಇರೋರು ಭಾಳ ಜನ ಅದಾರ. ಅದನ್ನು ಬಿಟ್ಕೊಟ್ಟು ಇಂಥವೆಲ್ಲ ಎದಕ್ಕೆ ಮಾಡೋ ಅಂತೀರಿ ನಿಮ್ಮ TRP ಸಂಬಂಧ? ಆ್ಯಕ್ಚುಲಿ ಇದನ್ನಂತರ ನಾನು ಭಾಳ ಖಂಡಿಸ್ತೀನಿ. ನಾ ಇನ್ನೊಂದು ಹೇಳ್ಬೇಕಂದ್ರೆ ಆ್ಯಕ್ಚುಲಿ ಕೊರಿಯೋಗ್ರಾಫರ್ಸ್ ಅಂತೂ ಯಾರ್ದು ಏನು ತಪ್ಪಿಲ್ಲ. ಸೆಲೆಕ್ಷನಿಗೆ ಬಂದವರು, ಜಜ್ಮೆಂಟ್ ಮಾಡೋ ಅಂಥವ್ರು ಕೊರಿಯೋಗ್ರಾಫರ್ಸ್ ಬೆಸ್ಟ್ ಕಮೆಂಟ್ ಕೊಟ್ಟಿದ್ದಾರೆ. ಎಲ್ಲರೂ ಡೈರೆಕ್ಟಾಗಿ ಹೇಳಿದ್ದಾರೆ, ತುಂಬ ಹೋಪ್ಸ್ ಕೊಟ್ಟಿದ್ದಾರೆ, ಪಕ್ಕ ಸೆಲೆಕ್ಟ್ ಆಗುತ್ತೆ, ಸೆಕೆಂಡ್ ರೌಂಡಿಗೆ ರೆಡಿ ಆಗ್ಬರ್ರಿ ಇಷ್ಟು ಸಾಂಗ್ಸ್ ಅಂತಂದು ಎಲ್ಲ ಕೊರಿಯೋಗ್ರಾಫರ್ಸು ತುಂಬ ಜನ ಕೇಳಿದ್ದಾರೆ. ಬಟ್ ತುಂಬ ಜನ ಡಾನ್ಸರ್ಸ್ಗೆ ಸೆಲೆಕ್ಟ್ ಆಗೈತೆ ಅಂತ ಹೇಳ್ಯಾರಲ್ಲ, ಮತ್ತೆ ಯಾಕೆ ಸೆಲೆಕ್ಟ್ ಆಗಿಲ್ಲ? ಇವರೇ ಹೇಳಿ ಕಳ್ಸ್ಯಾರ. ಸೊ ನಾವೆಲ್ಲ ಪ್ರಿಪೇರ್ ಆಗೀವಿ, ಮತ್ತು ಯಾಕೆ ನಮ್ಗೆ ಕಾಲ್ಸ್ ಬಂದಿಲ್ಲ? ಭಾಳ ಜನ ವೇಟ್ ಮಾಡೋ ಅಂತಾರೆ. ಸೊ ರೂಲ್ಸ್ ಹೀಗೆಲ್ಲ ಚೇಂಜ್ ಆಗಿದೆ ಅಂತಂದು ಯಾರಿಗೂ ಗೊತ್ತೇ ಇಲ್ಲ. ಸೊ ಇದರಿಂದ ಭಾಳ ಜನ ಆರ್ಟಿಸ್ಟ್ಗಳು ಜಗ್ಗ ಡಿಸ್ಟರ್ಬ್ ಆಗಿರ್ತಾರೆ. ಪ್ಲೀಸ್ ಅದ್ರ ಬಗ್ಗೆ ಒಂದು ಕೊರಿಯೋಗ್ರಾಫರ್ಸ್ ಯಾರು ಜಜ್ಮೆಂಟಿಗೆ ಬಂದಿದ್ರಲ್ಲ, ಸೊ ಅದ್ರ ಬಗ್ಗೆ ಇನ್ನೊಂದು ಸಲ ಎಕ್ಸ್ಪ್ಲೇನ್ ಮಾಡಿರಿ. ಎಲ್ಲರೂ ಒಂದು ವಿಡಿಯೋ ಮಾಡಿ ಹಾಕ್ರಿ, ಎದಕ್ಕೆ ಸೆಲೆಕ್ಟ್ ಆಗಲಿಲ್ಲ, ಅವ್ರಿಗೆ ಏನು ಬೇಕಾಗಿತ್ತು, ಏನು ಎಕ್ಸ್ಪೆಕ್ಟ್ ಮಾಡೋ ಅಂತಿದ್ರೆ ಜಿ ಕನ್ನಡದವ್ರು, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ದವ್ರು ಏನು ಎಕ್ಸ್ಪೆಕ್ಟ್ ಮಾಡೋ ಅಂತಿರಂತಂದು ಕೊರಿಯೋಗ್ರಾಫರ್ಸು ಯಾರ್ಯಾರು ಜಜ್ಮೆಂಟ್ ಮಾಡೋಕ್ಕೆ ಬಂದಿದ್ರಲ್ಲ, ಸೊ ಪ್ಲೀಸ್ ಅವ್ರು ಬರ್ರಿ, ವಿಡಿಯೋದೊಳಗೆ ಬಂದು ಹಾಕ್ರಿ ದಯವಿಟ್ಟು. ಥ್ಯಾಂಕ್ ಯು.